ಸೊ ಗೈಸ್ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಬುಕ್ ಮೈ ಶೋ ಅಂದ್ಬಿಟ್ಟು, ಸೊ ಇದನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಈಸಿಯಾಗಿ ಪಡಿಬೋದು. ಗೂಗಲ್ ಪ್ಲೇ ಸ್ಟೋರಲ್ಲಿ ಬುಕ್ ಮೈ ಶೋ ಅಂತ ಸರ್ಚ್ ಮಾಡಿ. ಸೊ ಅದರಲ್ಲಿ ಸರ್ಚ್ ಮಾಡೋದ್ರಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಸಿಗುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಮಾಡ್ಕೊಂಡಾದಮೇಲೆ ಸೈನಪ್ ಮಾಡ್ಕೊಳ್ಳಿ. ಸೈನಪ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮೇಲೆ ನೋಡ್ಬೋದು ಫಸ್ಟ್ ಲೈನಲ್ಲಿ ಮೂವೀಸ್ ಇದೆ, ಸ್ಟ್ರೀಮ್ಸ್ ಇದೆ, ಲೈವ್ ಸ್ಟ್ರೀಮ್ಸ್ ಏನು ನಡೀತದೆ ಅದು ತೋರಿಸುತ್ತೆ. ಆಮೇಲೆ ಕಾಮಿಡಿ ಶೋಸ್, ಮ್ಯೂಸಿಕ್ ಶೋಸ್, ಅಡ್ವೆಂಚರ್, ಪ್ಲೇ, ಸುಮಾರು ಆ್ಯಕ್ಟಿವಿಟೀಸ್ಗಳೆಲ್ಲ ಇದರಲ್ಲಿ ಇರುತ್ತೆ, ರೈಟ್. ಸೊ ನೀವು ಔಟ್ಡೋರ್ ಅಡ್ವೆಂಚರ್ಗೆ ಹೋಗಬೇಕಾದ್ರೂ ಇರುತ್ತೆ. ಸುಮಾರು ಆ್ಯಕ್ಟಿವಿಟಿ ಅಂದರೆ ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅನ್ನೋದನ್ನು ಇದರಲ್ಲಿ ಈ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ರೆಕಮೆಂಡ್ ಮೂವೀಸ್ ಅಂತ ತೋರಿಸ್ತಾ ಇದರಲ್ಲಿ ನೋಡ್ಬೋದು. ರಾಧೇಶ ಮತ್ತು ಇದೆ, ಜೇಮ್ಸ್ ಬರ್ತಾ ಇದೆ. ಇನ್ನು ಯಾವಾಗ ಇಲ್ಲೇ ರಿಲೀಸು 17 ಮಾರ್ಚ್ 2022 ಅಂದರೆ ಜೇಮ್ಸ್ಗೆ ಇಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತೂ ನಾವು ಇಂಟ್ರೆಸ್ಟ್ ಅಂತೂ ಕೊಡ್ಬೋದು. ಇಲ್ಲಿ ನೋಡಿ ಈ ಥರ ಕ್ಲಿಕ್ ಮಾಡಿದ್ರೆ ಎಸ್ ಯು ಇಂಟ್ರೆಸ್ಟ್ ಹ್ಯಾಸ್ ಬಿನ್ ಮಾರ್ಕ್, ಯುವರ್ ಇಂಟ್ರೆಸ್ಟ್ ಹ್ಯಾಸ್ ಬಿನ್ ಮಾರ್ಕ್ ಅಂದರೆ ನಮಗೆ ನಾಳೆ ರಿಲೀಸ್ ಆಗ್ತದೆ ಅಂದರೆ ಆ ಥರ ಆಗಿ ಒಂದು ದಿವಸ ಮುಂಚೆ ನಮಗೆ ನೋಟಿಫೈಡ್ ಬರುತ್ತೆ. ನೀವು ಬುಕ್ ಮಾಡಬೇಕು ಅಂತಂದರೆ ಮತ್ತೆ ಇದರಲ್ಲಿ ಕೆಳಗಡೆ ಅಡ್ವಾನ್ಸ್ ಈ ಥರ ಬುಕ್ ಟಿಕೆಟ್ ಇದರಲ್ಲಿ ಬುಕ್ ಮಾಡ್ಬೋದು. ಇವಾಗ ನೋಡ್ಬೋದು ಸುಮಾರು ಆಲ್ಮೋಸ್ಟ್ ಸೋಲ್ಡ್ ಔಟ್ ಥರನೂ ಆಗಿದೆ ನೋಡಿ. ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ ಜೇಮ್ಸ್ ಮೂವಿಗೆ, ರೈಟ್. ಸೊ ಅಡ್ವಾನ್ಸು ಬಟ್ 17ಕ್ಕೆ ರಿಲೀಸ್ ಇದೆ. ಇವಾಗ ಇನ್ನೂ ಎಷ್ಟು ಇವತ್ತು ತಾರೀಕು 14 ಅನ್ಕೊತೀನಿ, 14-15, ಅದು ಇನ್ನೂ 2-3 ದಿವಸ ಇದೆ, ರೈಟ್. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ದ ಕಾಶ್ಮೀರ್ ಫೈಲ್ಸ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ರೆಸೆಂಟು ಇಲ್ಲಿ ಆ್ಯಕ್ಟಿವ್ ರನ್ ಆಗ್ತಾ ಇರುವಂಥ ಒಂದು ಮೂವಿ. ಸೊ ಇದು ನೀವು ಬುಕ್ ಮಾಡಬೇಕು ಅಂತಂದರೆ ನೀವು ಬುಕ್ ಟಿಕೆಟ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಕಾಶ್ಮೀರಿ ಫೈಲ್ಸ್ ಸೂಪರ್ ಹಿಟ್ ಮೂವಿ ವಿಚ್ ಈಸ್ ಬ್ಯಾಕ್ ಇನ್ 1990s ಒಂದು ಕಾಶ್ಮೀರ್ ಪಂಡಿತ್ಸ್ಗೆ ಜೆನೋಸೈಡ್ ಆಗಿತ್ತು. ಸೊ ಅದ್ರ ಬಗ್ಗೆ ಇದರಲ್ಲಿ ಹೇಳಲಾಗಿದೆ. ಸೊ ಈ ಮೂವಿ ನೋಡಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ನೋಡಬೇಕು. ಯಾಕಂದರೆ ಇದೊಂದು ಯೂನಿಟ್ ಆಗಿ ಹೇಗಿರಬೇಕು ಇನ್ನು ಮುಂದೆ ಅನ್ನೋದು. ಅಂದರೆ ಇದನ್ನು ಯಾಕೆ ನೋಡಬೇಕು ಅಂತಂದರೆ ಇನ್ನು ಮುಂದೆ ಆ ಥರ ಒಂದು ಘಟನೆಗಳು ನಡೀದೇ ಇರಲಿ ಭಾರತ ದೇಶದಲ್ಲಿ ಅನ್ನೋಕ್ಕೆ ಈ ಮೂವಿನ ನೋಡಬೇಕು, ರೈಟ್. ಸೊ ನೀವು ನೋಡಿಲ್ಲ ಅಂದರೆ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಥರ ಬುಕ್ ಮಾಡಬೇಕು ಅಂತಂದರೆ ಸುಮಾರು ನಿಯರ್ ಬೈ ಥಿಯೇಟರ್ಗಳೇನಿರುತ್ತೆ ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೊಕೇಶನ್ ನಿಯರ್ ಬೈ ಏನಿರುತ್ತೆ ಎಲ್ಲ ಇದರಲ್ಲಿ ತೋರಿಸುತ್ತೆ, ರೈಟ್. ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಸೊ ಅದನ್ನು ನೋಡ್ಕೋಬೋದು, ರೈಟ್. ಸೊ ನಾವು ಯಾವುದೋ ಒಂದು ಇಲ್ಲಿ ಸೆಲೆಕ್ಟ್ ಮಾಡೋಣ, ರೈಟ್. ಸೊ ಸೆಲೆಕ್ಟ್ ಮಾಡಾದಮೇಲೆ ನಮಗೆ ಇಲ್ಲಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ಸಿಗೋದೇ ಕಷ್ಟ. ಸೊ 635 ಆ್ಯಂಡ್ ಎಸ್ ದಿಸ್ ಇಸ್ ಆಲ್ಸೋ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಇದು ಇಲ್ಲೆಲ್ಲ ಸೋಲ್ಡ್ ಔಟ್ ಆಗಿದೆ. ಸುಮಾರು ಇಲ್ಲೊಂದು 4-5 ಇದೆ, ಆಮೇಲೆ ಇಲ್ಲೂ 1 ಇದೆ ಲಾಸ್ಟ್, ಓಕೆ. ಸೊ ಇದರಲ್ಲಿ ನಾವು ಹೇಗೆ ಬುಕ್ ಮಾಡಬೇಕು? ಸೊ ಇಲ್ಲಿ ಬುಕ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಈ ಒಂದು ಸ್ಕ್ರೀನು ಇಲ್ಲೇನು ನೋಡ್ತಾ ಇದ್ದೀರವಾ, ಆಲ್ ಐಸ್ ದಿಸ್ ವೇ ಪ್ಲೀಸ್ ಅಂತ ಈ ಒಂದು ಸ್ಕ್ರೀನ್ ಇರುತ್ತೆ. ಈ ಸ್ಕ್ರೀನಲ್ಲೇ ನಿಮಗೆ ಈ ಕಡೆಯಿಂದ ಕೂತ್ಕೊಂಡು ಇಲ್ಲಿಂದ ಕೂತ್ಕೊಂಡು ಟುವರ್ಡ್ಸ್ ಈ ಸ್ಕ್ರೀನ್ ಕಡೆಗೆ ನೋಡ್ತಾ ಇರ್ತೀರ. ಸೊ ನಾವು ಇಲ್ಲಿ ಮೇಲ್ಗಡೆ ಫಸ್ಟ್ ಲೈನಲ್ಲಿ ಕ್ಲಿಕ್ ಮಾಡೋಣ. 380 ಇದೆ VIP. ನೀವು ಫಸ್ಟ್ ಲೈನಲ್ಲಿ ತೊಗೊಂಡ್ರೆ VIP ಇರುತ್ತೆ. ಸೆಕೆಂಡ್ ಲೈನಲ್ಲಿ ಬಂದ್ಬಿಟ್ಟು ಪ್ರೀಮಿಯರ್ ಅಂತ ಇರುತ್ತೆ. ಥರ್ಡ್ ಲೈನಲ್ಲಿ ಬಂದ್ಬಿಟ್ಟು ನಾರ್ಮಲ್ ಇರುತ್ತೆ. ಅಂದರೆ ಅರೌಂಡ್ 132, 150, 170 ಹಿಂಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು 270, ಇಲ್ಲಿ ಬಂದ್ಬಿಟ್ಟು 300+ ಇರುತ್ತೆ. ಅಂದರೆ ಇದು VIP ವಿಚ್ ಈಸ್ ರಿಕ್ಲೈನರ್ ಸೀಟ್ ಇರುತ್ತೆ. ಅಂದರೆ ಆರಾಮಾಗಿ ನೀವು ಸೀಟ್ನ ರಿಕ್ಲೈನ್ ಮಾಡಿಕೊಂಡು ಒಳ್ಳೆ ಮಲ್ಕೊಂಥರ ನೋಡ್ಬೋದು, ರೈಟ್. ಸೊ ನಾವಿವಾಗ ಇದನ್ನು ಬುಕ್ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ನೀವು ಯಾವುದೋ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮಾಡಿದರೆ 230 ಇದೆ, ರೈಟ್. ಸೊ ಈ ಥರ ಪರ್ಟಿಕ್ಯುಲರ್ ಆಗಿ ನೀವು ಯಾವುದೇ ಒಂದು ಸೆಲೆಕ್ಟ್ನ ಮಾಡ್ಕೋಬೋದು ನಿಮಗೆ ಇಷ್ಟವಾದ್ದು. ಸೊ ಅದಾದಮೇಲೆ ಪೇ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಪೇ ಮೇಲೆ ಕ್ಲಿಕ್ ಮಾಡಾದಮೇಲೆ ನೀವು ನಿಮಗೆ ಇಲ್ಲಿ ಬೇಕಾದರೆ ಇನ್ನೂ ಅಡ್ವಾನ್ಸ್ ಇಲ್ಲಿ ಏನಾದರೂ ಹಾಕೋಬೋದು. ನಿಮ್ಮದು ತಿನಿಸುಗಳು ಬೇಕಾದರೆ ಪೆಪ್ಸಿ ಆಗಲಿ, ಪಾಪ್ಕಾರ್ನ್ ಆಗಲಿ, ಸೊ ದಟ್ ನಿಮ್ಗೆ ಏನಾದರೂ ಬೇಕಾ ಪಿಜ್ಜಾ, ಸೊ ಇದನ್ನೇ ಆ್ಯಡ್ ಮಾಡ್ಬೇಕಂದ್ರೆ ನೀವು ಇದರಲ್ಲಿ ಆ್ಯಡ್ ಮಾಡಿ ಅದನ್ನು ಕೂಡ ಇದರಲ್ಲಿ ಒಂದೇ ಸಾರಿ ಪೇ ಮಾಡ್ಬೋದು. ಸೊ ಒನ್ಸ್ ನೀವು ರೀಚ್ ಆದಮೇಲೆ ನಿಮ್ಗೆ ಯಾವ ಟೈಮಲ್ಲಿ ಬೇಕು, ಆಫ್ಟರ್ ಇಂಟರ್ವಲ್ಲ ಅಥವಾ ಬಿಫೋರ್ ಇಂಟರ್ವಲ್ಲ, ಅದನ್ನು ಅವರು ನಿಮ್ಮಲ್ಲಿ ಇದು ಲೊಕೇಶನ್ಗೆ ಬಂದು ಶೀಟಿಗೆ ಬಂದು ಕೊಡ್ತಾ ಇರ್ತಾರೆ, ರೈಟ್. ಸೊ ಇದನ್ನು ನಾವೀಗ ಜಸ್ಟ್ ಸ್ಕಿಪ್ ಮಾಡೋಣ. ಸ್ಕಿಪ್ ಮಾಡಾದ್ಮೇಲೆ ಇಲ್ಲಿ ಏನಿದೆ ನಿಮಗೆ ಇಮೇಲ್ ID ಅಥವಾ ಇಲ್ಲಿ ಕೆಳಗಡೆ ಫೋನ್ ನಂಬರ್, 2 ಇಮೇಲ್ ID ಮತ್ತು ಫೋನ್ ನಂಬರ್ ಹಾಕಬೇಕಾಗುತ್ತೆ. ಯಾಕಂತಂದರೆ ಇದು ನಿಮಗೆ ಟಿಕೆಟ್ ಏನಿದೆ ನಿಮ್ಮ ಮೊಬೈಲ್ ನಂಬರ್ಗೆ SMS ಬರುತ್ತೆ. ಮತ್ತು ನಿಮಗೆ ಟಿಕೆಟ್ ಏನಿರುತ್ತೆ ಅಂದರೆ ಒಂದು ಸ್ಕ್ಯಾನರ್ ಕೋಡ್ ಏನು ಬರುತ್ತೆ ಅದು ನಿಮ್ಮ ಇಮೇಲ್ IDಗೆ ಮೇಲ್ ಮಾಡ್ತಾರೆ, ರೈಟ್. ಸೊ ಅದನ್ನು ಇಲ್ಲಿ ಹಾಕಿ. ಅದು ಹಾಕಾದ್ಮೇಲೆ ಅಪ್ಡೇಟ್ ಡೀಟೇಲ್ಸ್ ಅಂತ ಕೊಡಿ. ಸೊ ಅದಾದಮೇಲೆ ನೋಡ್ಬೋದು ಫುಲ್ ಡೀಟೇಲ್ಸ್ ಏನಿರುತ್ತೆ. ಮತ್ತು ಕಾಶ್ಮೀರ್ ಫೈಲ್ಸ್ ಹಿಂದಿ 2D 1 ಟಿಕೆಟ್ ಟಿಕೆಟ್ ಅಂತ ಇರುತ್ತೆ, ರೈಟ್. ಸೊ ಟಿಕೆಟ್ ಅಂದರೆ ಇಲ್ಲಿ ನೋಡಿ ರೆಕಮೆಂಡೆಡ್ ಟಿಕೆಟ್ ಅಂದರೆ ಜಸ್ಟ್ ನೀವು ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ತೋರಿಸಿದ್ರೆ ಸ್ಕ್ಯಾನ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನೀವು ಎಕ್ಸೆಪ್ಟ್ ಆಗುತ್ತೆ, ಹೋಗ್ಬೋದು. ಸೊ ಇಲ್ಲಿ ನೋಡ್ಬೋದು ದ ಕನ್ವೆನ್ಸ್ ಫೀಸ್ ಅಂತ ಇದೆ. ಸೊ ಕನ್ವೆನ್ಸ್ ಫೀಸ್ 34 ರೂಪಾಯಿ ಅಂತ ಇದೆ. ಬೇಸ್ ಅಮೌಂಟ್ ಇದು ಇಂಟ್ರಾಗೇಟೆಡ್ 29 ಅಂದರೆ IGST ಒಂದೇ ಇದೆ. ಸ್ಟೇಟ್ GST ಏನಿದೆ ಇದರಲ್ಲಿ ಸ್ಟೇಟ್ GST SGST ಅಂತ ಏನು ಬರುತ್ತೆ ಅದನ್ನು
ಸ್ಟೇಟ್ ಗೌರ್ಮೆಂಟು ವೇವ್ ಆಫ್ ಮಾಡಿದೆ. ಅಂದರೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದು ಮಾತ್ರ ಇರೋದ್ರಿಂದ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಿದೆ ವೇವ್ ಆಫ್ ಮಾಡಿದೆ. ಇಲ್ಲಂತಂದರೆ ಇದು 265 ಇರೋದು, ಇವಾಗ ಕೇವಲ 34 ರೂಪಾಯಿ ಇರೋದೆ 265 ಆಗಿದ್ದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಇದರಲ್ಲಿ ಆ್ಯಡ್ ಇತ್ತು ಅಂದರೆ ಸುಮಾರು 300+ ಹೋಗಿರೋದು, ಅಥವಾ ಇಲ್ಲ 295 ಈ ಥರ ಆಗಿರೋದು, ಇನ್ನೊಂದು 24-30 ರೂಪೀಸ್ ಇದರಲ್ಲಿ ಆ್ಯಡ್ ಆಗಿರೋದು. ಸೊ ಅದಕ್ಕೋಸ್ಕರ ನೀವು ಅದಾದಮೇಲೆ ಕೆಳಗಡೆ ಏನು ಮಾಡಬೇಕು ಅಂತಂದರೆ, ಕೆಳಗಡೆ ಬಂದು ಇದಾದಮೇಲೆ ಪೇ ಮಾಡಾದ್ಮೇಲೆ, ಸೊ ಅದಕ್ಕೂ ಅದು ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಸೊ ಅದಾದಮೇಲೆ ನೀವು ಕೆಳಗಡೆ ಬಂದು ನೋಡಿದ್ರೆ ನೀವು ಫುಲ್ ಡೀಟೇಲ್ಸ್ ಎಲ್ಲ ನೋಡ್ಕೊಂಡ್ರು ನಿಮ್ಗೆ ಯಾವ ಪೇಮೆಂಟ್ ಬೇಕಾದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು UPI ಸೆಲೆಕ್ಟ್ ಮಾಡ್ಕೊತಾರೆ. ಸೊ UPI ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ UPI ನಿಮಗೆ ಸುಮಾರು 4-5 ಆಪ್ಷನ್ಸ್ಗಳು ಇದರಲ್ಲಿ ಸಿಗುತ್ತೆ, ರೈಟ್. ಸೊ ನೀವು ಯಾವುದೋ ಒಂದು ಸೆಲೆಕ್ಷನ್ನ ಮಾಡ್ಕೋಬೋದು. ಈ ಥರ ಗೂಗಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಅಥವಾ ಏನೋ ಗೂಗಲ್ ಸೆಲೆಕ್ಷನ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಏನೋ ಇದಕ್ಕೆ ಬರುತ್ತೆ ನೋಡಿ, 265.22 ನೀವು ಇದನ್ನ ಪೇ ಮಾಡಬೇಕು. ಸೊ ಇಲ್ಲಿ ನೀವು ಜಸ್ಟ್ ನಿಮ್ಮ UPI ಪಿನ್ ಹಾಕಿದ್ರೆ ಡೈರೆಕ್ಟಾಗಿ ಪೇಮೆಂಟ್ನ ಪೇ ಆಗುತ್ತೆ. ಆ್ಯಂಡ್ ಅದು ಡೈರೆಕ್ಟಾಗಿ ನಿಮಗೇನಿದೆ ಪೇಮೆಂಟ್ ಸಕ್ಸಸ್ ಆಗಿ ನಿಮ್ಮ ಟಿಕೆಟು ಬುಕ್ ಆಗುತ್ತೆ ಗೈಸ್.